ಇಷ್ಟು ದಿನ ನಾನು ಪ್ರತಿಯೊಂದು ವಿಡಿಯೋಲ್ಲಿ ವರ್ಬ್ಸ್ ಬಗ್ಗೆ ಮಾತಾಡ್ತಿದ್ದೆ. ಡೂಯಿಂಗ್ ಆಯಿತು, ಡೂ ಡಸ್ ಆಯಿತು, ಡಿಡ್ಡು ಡನ್ನು ಆಯಿತು. ಈಗ ನಾನು ಮಾತಾಡೋದು ವಿಲ್ ಪ್ಲಸ್ ಡೂ ವರ್ಬ್. ಏನಂಗಂದರೆ ನೋಡೋಣ, ಇಲ್ಲಿ ಹೆಡ್ಡಿಂಗ್ ಬರಿತೀನಿ, ವಿಲ್ ಪ್ಲಸ್ ಡೂ ವರ್ಬ್. ಆಯಿತಾ? ಓಕೆ. ಈ ವಿಲ್ ಅಂತ ಬಂದ ತಕ್ಷಣವೇ ಗ್ಯಾಪ್ ಇಟ್ಕೊಳ್ಳಿ. ಅದು ಫ್ಯೂಚರ್ ಟೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅಂದರೆ ಭವಿಷ್ಯತ್ ಕಾಲದ ಬಗ್ಗೆ ಮಾತಾಡ್ತೀವಿ. ಅಂದರೆ ನಾವು ಮುಂದೆ ಫ್ಯೂಚರಲ್ಲಿ ನಾವು ಏನು ಕೆಲಸ ಮಾಡಬೇಕು ಅಂತ ಇದ್ದೀವಿ, ಅದಕ್ಕೆ ಫ್ಯೂಚರ್ ಟೆನ್ಸು, ಅದಕ್ಕೆ ವಿಲ್ ಪ್ಲಸ್ ಡೂ ವರ್ಬ್. ಅಂದರೆ ಒಂದು ಸಬ್ಜೆಕ್ಟ್ ಹಾಕ್ತೀವಿ, ಅದ್ರ ಪಕ್ಕದಲ್ಲಿ ವಿಲ್ ಹಾಕ್ತೀವಿ, ಅದ್ರ ಪಕ್ಕದಲ್ಲಿ ಡೂ ವರ್ಬ್ ಹಾಕ್ತೀವಿ. ಇದು ಬಂದರೆ ಇದಕ್ಕೆ ನಾವು ಅನ್ನೋದು ಫ್ಯೂಚರ್ ಟೆನ್ಸ್. ನೋಡಿ, ಇವಾಗ ನಾನು ಬರಿತೀನಿ, ಬೋರ್ಡಲ್ಲಿ ಹಂಗೆ ಫಾಲೋ ಮಾಡಿ. ಫ್ಯೂಚರ್ ಟೆನ್ಸ್ ಮುಂದೆ ನಡೆಯೋ ಅಂಥದ್ದು ಫ್ಯೂಚರ್ ಟೆನ್ಸ್. ಓಕೆ, ರೈಟ್. ಸೊ ಈಗ ನೋಡಿ, ವಿಲ್ ಪ್ಲಸ್ ಡೂ ವರ್ಬ್. ಫಸ್ಟು ಡೂ ವರ್ಬ್ ಹಾಕ್ಕೊಳ್ಳೋಣ. ಡೂ ವರ್ಬ್: ರೈಟ್, ರೀಡ್, ಗೋ, ಕಮ್. ಓಕೆ, ಹೀಗೆ ನೋಡಿ. ಈಗ ವಿಲ್ ಹಾಕ್ತೀನಿ ಎಲ್ಲದಕ್ಕೂ, ನೋಡ್ತಾ ಇರಿ, ವಿಲ್. ಓಕೆ, ಈ ವಿಲ್ ಪ್ಲಸ್ಸೇ ಬೇಕಾಗಿಲ್ಲ, ಆಯಿತಾ? ಸೆಂಟೆನ್ಸ್ ಮಾಡುವಾಗ ಪ್ಲಸ್ ಬೇಕಾಗಿಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತ ಹಂಗೆ ಬರೆದೆ. ವಿಲ್ ರೈಟ್, ವಿಲ್ ರೀಡ್, ವಿಲ್ ಗೋ, ವಿಲ್ ಕಮ್. ನೋಡಿ, ಅಂದರೆ ವಿಲ್ ರೈಟ್ ಯಾವುದೋ ಒಂದು ಸಬ್ಜೆಕ್ಟ್ ಬರುತ್ತೆ. ಐ ವಿಲ್ ರೈಟ್, ನಾನು ಬರಿತೀನಿ. ಹೀ ವಿಲ್ ರೀಡ್, ಅವನು ಓದ್ತಾನೆ. ಶಿ ವಿಲ್ ಗೋ, ಅವಳು ಹೋಗ್ತಾಳೆ. ದೇ ವಿಲ್ ಕಮ್, ಅವರು ಬರ್ತಾರೆ. ಇದು ವಿಲ್ ಬಂದು ಡೂ ವರ್ಬ್ ಬಂದರೆ ಇದಕ್ಕೆ ನಾವು ಫ್ಯೂಚರ್ ಟೆನ್ಸ್ ಅಂತ ಅಂತೀವಿ, ಅಂದರೆ ಮುಂದೆ ನಡೆಯುವಂಥದ್ದು. ಇದು ಏನು ಅಂದರೆ ಭಾಳ ಈಸಿ. ಒಂದು ಮಾತ್ರ ಗುರ್ತಿಟ್ಕೊಳ್ಳಿ, ಇದು ಎಲ್ಲ ಸಬ್ಜೆಕ್ಟ್ಸ್ಗೂ ಯೂಸ್ ಮಾಡ್ಬೋದು. ಐ, ಯು, ವಿ, ದೇ ಮತ್ತು ಹಿ, ಶಿ, ಇಟ್. ಆಯಿತಾ? ಇದು ಎಲ್ಲ ಸಬ್ಜೆಕ್ಟ್ಗೂ ಯೂಸ್ ಮಾಡ್ಬೋದು. ನೋಡಿ, ನಾನು ಹೇಳಿದ್ನಲ್ಲ, ಐ ವಿಲ್ ರೀಡ್, ನಾನು ಓದ್ತೀನಿ. ವಿ ವಿಲ್ ಗೋ, ನಾವು ಹೋಗ್ತೀವಿ. ಹಿ ವಿಲ್ ರೈಟ್, ಅವನು ಬರೀತಾನೆ. ಶಿ ವಿಲ್ ಕಮ್, ಅವಳು ಬರ್ತಾಳೆ. ಅಷ್ಟೇ, ಸಬ್ಜೆಕ್ಟ್ ಹಾಕಬೇಕು. ಯಾವ ಸಬ್ಜೆಕ್ಟ್ ಆದರೂ ಹಾಕ್ಬೋದು, ವಿಲ್ ಹಾಕ್ಬೋದು. ಅದ್ರ ಪಕ್ಕದಲ್ಲಿ ಮಾತ್ರ ಸದಾಗಲೂ ಡೂ ವರ್ಬೇ ಬರೋದು ಫ್ಯೂಚರ್ ಟೆನ್ಸ್ಗೆ. ವಿಲ್ ಪಕ್ಕದಲ್ಲಿ ಡೂ ವರ್ಬೇ ಯೂಸ್ ಮಾಡಬೇಕು. ಇದೊಂದು ಗ್ಯಾಪ್ ಇಟ್ಕೊಳ್ಳಿ. ಫ್ಯೂಚರ್ ಟೆನ್ಸ್ ಅಲ್ಲಿಗೆ ನಮ್ಮ ವರ್ಬ್ಸಲ್ಲಿ ನಾನು ಮುಗಿಸಿರೋ ಅಂಥದ್ದು ಯಾವ್ಯಾವುದು ಅಂದರೆ ಡೂಯಿಂಗ್ ವರ್ಬು, ಕಂಟಿನ್ಯೂಸ್ ಟೆನ್ಸ್, ಡೂ ಡಸ್ ವರ್ಬು, ಪ್ರೆಸೆಂಟ್ ಟೆನ್ಸ್, ಡಿಡ್ ವರ್ಬು, ಪಾಸ್ಟ್ ಟೆನ್ಸ್, ಡನ್ ವರ್ಬು, ಪಾಸ್ಟ್ ಪಾರ್ಟಿಸಿಪಲ್, ತುಂಬ ಹಿಂದೆ ನಡೆದೋಗಿರೋದು. ವಿಲ್ ಪ್ಲಸ್ ಡೂ ವರ್ಬ್ ಅಂದರೆ ಫ್ಯೂಚರ್ ಟೆನ್ಸ್. ಇಲ್ಲಿಗೆ ನಮ್ಮ ವರ್ಬ್ದು ಲಿಸ್ಟ್ ಏನಿತ್ತು ಎಲ್ಲ ಮುಗಿಸಿದ್ದೀನಿ. ನೀವು ಯಾವುದೇ ಒಂದು ಮಿಸ್ ಆಗಿದ್ದರೂ ಮತ್ತೆ ನೋಡಿ, ಆ ವಿಡಿಯೋನ ನೋಡಿ ಇದನ್ನು ಫಾಲೋ ಮಾಡಿ. ಯಾಕಂದರೆ ನೆಕ್ಸ್ಟು ನಾನು ಬೇರೆ ಬೇರೆ ಕಾನ್ಸೆಪ್ಟ್ಸ್ ಎಲ್ಲ ಹೇಳ್ಕೊಡ್ತಾ ಇರ್ತೀನಿ. ಭಾಳ ಈಸಿಯಾಗಿರುತ್ತೆ. ಹ್ಯಾವ್ ಅಂದರೆ ಏನು, ಹ್ಯಾಸ್ ಅಂದರೆ ಏನು, ಹ್ಯಾಡು, ಡೂ ಡಸ್ ಉಪಯೋಗಿಸ್ಕೊಂಡು ನಾವು ಹೆಂಗೆ ಪ್ರಶ್ನೆಗಳು ಮಾಡ್ಬೋದು, ಇದೆಲ್ಲ ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಆಮೇಲೆ ಸೆಂಟೆನ್ಸ್ ಫಾರ್ಮೇಷನ್ನು, ಅದಕ್ಕೆ ನಾನು ಕೊಡುವಂಥ ಸೂತ್ರಗಳು ಎಲ್ಲನೂ ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಬಟ್ ಈ ವರ್ಬ್ಸ್ ಬಗ್ಗೆ ನಾನು ಹೇಳಿದ್ನಲ್ಲ, ಅದನ್ನು ನೀವು ಒಂದು ಸರಿ ಪ್ರತಿದು ಒಂದೊಂದಾಗಿ ನೋಡ್ಕೊಂಡು ಬಂದರೆ ನಿಮಗೆ ಸುಲಭ ಆಗುತ್ತೆ. ಇವತ್ತಿನ ಕಾನ್ಸೆಪ್ಟ್ ಏನು ಅಂತಂದರೆ ವಿಲ್ ಪ್ಲಸ್ ಡೂ ವರ್ಬ್ ಫ್ಯೂಚರ್ ಟೆನ್ಸ್ ಬಗ್ಗೆ ಮಾತಾಡಿದೆ. ಇದನ್ನು ನೀವು ಭಾಳ ಈಸಿ ಇದೆ. ಇದು ನೀವು ಜಾಸ್ತಿ ಒಂದು ಭಾಷೆನಲ್ಲಿ ಜಾಸ್ತಿ ಮಾತಾಡೋದು ಪಾಸ್ಟ್ ಟೆನ್ಸ್ 80 ಭಾಗ, ಅದರಲ್ಲಿ ಫ್ಯೂಚರ್ ಟೆನ್ಸು ಒಂದು 5 ಭಾಗ ಇರುತ್ತೆ. ಅಲ್ಲಿಗೆ 85 ಆಯಿತು. ಇನ್ನು ಬಾಕಿ ಪರ್ಸೆಂಟೇಜ್ ಏನಿದೆ ಅದರಲ್ಲಿ ಕಂಟಿನ್ಯೂಸ್ ಟೆನ್ಸು, ಪಾಸ್ಟ್ ಪಾರ್ಟಿಸಿಪಲ್ಲು, ಪ್ರೆಸೆಂಟ್ ಟೆನ್ಸು ಇವೆಲ್ಲ ಸೇರಿಕೊಳ್ಳುತ್ತೆ. ಸೊ ನಮಗೆ ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸು ಎರಡೂ ಇಂಪಾರ್ಟೆಂಟು. ಅದನ್ನು ನೆಕ್ಸ್ಟು ನಾನು ಡೀಟೇಲಾಗಿ ಇದರದ್ದು ಸೂತ್ರ, ಎಕ್ಸಾಂಪಲ್ಲು, ಇದರಲ್ಲೇ ಕ್ವಶ್ಚನ್ ಹೆಂಗೆ ಕೇಳ್ಬೋದು ಎಲ್ಲನೂ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಹೆಸರು ಶ್ರೀನಿಸ್ ಇಂಗ್ಲೀಷ್ ಲ್ಯಾಬ್ ಅಂತ. ಇದನ್ನು ಯಾರಿಗಾದರೂ ಅವಶ್ಯಕತೆ ಇದ್ದರೆ ಇದನ್ನು ಶೇರ್ ಮಾಡಿ. ಅವರು ಅವ್ರ ಮೊಬೈಲಲ್ಲೇ ನೋಡಿ ಕಲ್ತ್ಕೊಳ್ಳಿ. ಎಲ್ಲೂ ಹೋಗೋದು ಬೇಕಾಗಿಲ್ಲ. ಎಲ್ಲ ವೀಡಿಯೋನು 5-5 ನಿಮಿಷ
7 ನಿಮಿಷ 10 ನಿಮಿಷದ ಒಳಗಡೆ ಇರುತ್ತೆ. ನಿಮಗೆ ಬೋರ್ ಆಗಬಾರ್ದು ಅಂತ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾಡಿದ್ದೀನಿ. ಧನ್ಯವಾದ.